ಹೊನ್ನಾವರ ತಾಲೂಕಿನ ಇಡಗುಂಜಿ ಗ್ರಾಮದ ಮೇಲಿನ ಇಡಗುಂಜಿಯ ನಿವಾಸಿ ಗೋಪ್ರೇಮಿ ಶಿವಾನಂದ ರಾಮ ಮಡಿವಾಳ್ ಅವರ ಗೋಸೇವೆ ಮೆಚ್ಚಿ ಯುವ ಉದ್ದಿಮೆದಾರರು ಹಾಗೂ ಯಂಗ್ ಒನ್ ಇಂಡಿಯಾ ಕಂಪನಿಯ ಮಾಲೀಕರಾದ ಮಾಸ್ತಪ್ಪ ನಾಯ್ಕ್ ಬಲ್ಸೆ ತಮ್ಮ ಸಹಾಯ ಹಸ್ತ ನೀಡುವ ಮೂಲಕ ಮಾನವೀಯತೆ ತೋರಿದ್ದಾರೆ. ಶಿವಾನಂದ ರಾಮ ಮಡಿವಾಳ್ ಅವರ ಗೋಸೇವೆ ಬಗ್ಗೆ ನುಡಿಸಿರಿ ವಾಹಿನಿ ವಿಸ್ತೃತ ವರದಿ ಬಿತ್ತರಿಸಿ ದಾನಿಗಳಿಗೆ ಇವರ ಮಾಹಿತಿ ತಲುಪುವಂತಾಗಿತ್ತು. ಸುದ್ದಿ ವೀಕ್ಷಿಸಿದ ಮಾಸ್ತಪ್ಪ ನಾಯ್ಕ್ ಬಲ್ಸೆ ಅವರು ತಮ್ಮ ಅಭಿಮಾನಿಗಳು ಬೆಂಬಲಿಗರೊಂದಿಗೆ ಸಹಾಯ ಹಸ್ತ ನೀಡಲು ಶನಿವಾರ ಬೆಳಗ್ಗೆ ಶಿವಾನಂದ ರಾಮ ಮಡಿವಾಳ್ ಅವರ ಮನೆಗೆ ತೆರಳಿದ್ದರು. ಮಡಿವಾಳರ ಮನೆ ಅಂಗಳದಲ್ಲಿದ್ದ ಗೋವುಗಳನ್ನು ಕಂಡು ಒಮ್ಮೆಲೆ ಆಶ್ಚರ್ಯಚಕಿತರಾದರು. ಇದು ನಿಜವಾಗಿಯೂ ಗೋ ಸ್ವರ್ಗವೇ ಸರಿ. ಇಂದಿನ ದಿನಗಳಲ್ಲಿ ಒಂದೆರಡು ಆಕಳು ಸಾಕುವುದು ನೋಡುವುದೇ ಅಪರೂಪ. ಅಂತಹದ್ದರಲ್ಲಿ 130ಕ್ಕೂ ಅಧಿಕ ಗೋವುಗಳ ಸಾಕಿರುವಿರಿ ಎಂದು ಶಿವಾನಂದರಿಗೆ ಬೇಷ್ ಹೇಳಿದರು. ಅಲ್ಲದೆ ಗೋವುಗಳಿಗಾಗಿ 1 ಕ್ವಿಂಟಾಲ್ ಬೂಸ ಮತ್ತು 1 ಕ್ವಿಂಟಾಲ್ ಹಿಂಡಿಯನ್ನು ನೀಡಿದರು. ಜೊತೆಗೆ 1,000 ಕಟ್ಟು ಹುಲ್ಲನ್ನು ಪಡೆಯಲು ಧನ ಸಹಾಯ ನೀಡಿ ಮಾಸ್ತಪ್ಪ ನಾಯ್ಕ್ ಅವರು ತಮ್ಮ ಗೋಪ್ರೇಮ ಮಾನವೀಯ ಕಳಕಳಿಯನ್ನು ವ್ಯಕ್ತಪಡಿಸಿದರು. ಮಾಸ್ತಪ್ಪ ನಾಯ್ಕರ ಸಹಾಯ ಹಸ್ತ ಮೆಚ್ಚಿ ಶಿವಾನಂದ ಮಡಿವಾಳರ ಕುಟುಂಬ ಸನ್ಮಾನಿಸಲು ಮುಂದಾದರು. ನಿಜವಾಗಿ ಸನ್ಮಾನ ಆಗಬೇಕಿರುವುದು ನಿಮ್ಮಂತಹ ಗೋಸೇವೆಯಲ್ಲಿ ತೊಡಗಿದವರಿಗೆ ಎಂದ ಮಾಸ್ತಪ್ಪ ಅವರು ಶಿವಾನಂದ ಮಡಿವಾಳರನ್ನೇ ಸನ್ಮಾನಿಸಿ ಗೌರವಿಸಿದರು. ನಿಮ್ಮ ಈ ಗೋಪ್ರೇಮ ಹೀಗೆ ಮುಂದುವರಿಯಲಿ. ನಮ್ಮಿಂದಾಗುವ ಸಹಾಯ ಹಸ್ತ ಮುಂದೆಯೂ ನೀಡುವುದಾಗಿ ಭರವಸೆ ನೀಡಿದರು. ಇಂದು ನಾವು ಇಲ್ಲಿ ಮೇಲಿನ ಇಡಗುಂಜಿ ಅಂತ ಶಿವಾನಂದ ಮಡಿವಾಳ್ ಸರ್ ಮನೆಯಲ್ಲಿದ್ದೇವೆ. ಇಲ್ಲಿ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಇದೊಂದು ದೇವಸ್ಥಾನದ ತರ ಉಂಟು. ಇಲ್ಲಿ 130ಕ್ಕೂ ಅಧಿಕ ಗೋವುಗಳನ್ನು ಸಾಕ್ತಾ ಇದ್ದಾರೆ. ಇವ್ರಿಗೆ ಆಕ್ಚುಲಿ ಇದನ್ನ ಮಾಡ್ಕೊಂಡು ಹೋಗೋದು ಬಹಳ ಕಷ್ಟಕರ ವಿಷಯ. ಯಾಕಂದ್ರೆ ಒಂದು ಗೋಶಾಲೆಯಲ್ಲಿ ಕೂಡ ಒಂದು ಮೇಂಟೈನ್ ಮಾಡ್ತಾರೆ, ಎಲ್ಲೋ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಇಟ್ಕೊಂಡು. ಬಟ್ ಇವ್ರ ಮನೆಯಲ್ಲೇ ಈ ರೀತಿ ಒಂದು ಮೇಂಟೈನ್ ಮಾಡ್ಕೊಳ್ತಿರೋದು ತುಂಬಾ ಹೆಮ್ಮೆ ವಿಷಯ ಇದು. ಬಟ್ ಅವರಿಗೆ ಇತ್ತೀಚಿನ ದಿನಗಳಲ್ಲಿ ನಾನು ಇಲ್ಲಿ ಬರ್ಲಿಕ್ಕೆ ಕಾರಣ ಏನಂದ್ರೆ, ಒಂದು ವಿಡಿಯೋ ನೋಡ್ಕೊಂಡು ಬಂದಿದ್ದೇನೆ. ಒಂದು ವಿಡಿಯೋದಲ್ಲಿ ಈ ತರ ಸ್ವಲ್ಪ ಕಷ್ಟ ಆಗಿದೆ ಅವರಿಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದಂತ. ನಾನೇನಾದ್ರೂ ನನ್ನ ಕೈಲಾದ ಸಹಾಯ ಮಾಡೋಣ ಅಂತೇಳಿ ನಾನು ಸರ್ ಮನೆಗೆ ಬಂದಿದ್ದೇನೆ. ನಾನು ನನ್ನದೇ ರೀತಿಯಲ್ಲಿ ನಾನೊಂದು ಸಹಾಯವನ್ನು ಮಾಡಿದ್ದೇನೆ. ಹಾಗೆ ಸ್ವಲ್ಪ ಹುಲ್ಕಟ್ಟನ್ನು ಕೊಟ್ಟಿದ್ದೇನೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೇನೆ, ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕೇಳ್ತಾ ಇದ್ದೇನೆ ಎಲ್ಲರ ಹತ್ರ. ಇವರು ಒಂದು 130ಕ್ಕೂ ಹೆಚ್ಚಿನ ದನಗಳನ್ನು ಸಾಕ್ತಾ ಇದ್ದಾರೆ. ಇವರಿಗೆ ನೀವು ನೆರವಿನ ಹಸ್ತ ಸ್ವಲ್ಪ ಚಾಚಿದ ಒಳ್ಳೇದಾಗುತ್ತೆ ಅಂತ ನನ್ನ ಆಸೆ. ಈ ವೇಳೆ
ಮಸ್ತಪ್ಪ ನಾಯ್ಕ್ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ, ಶಿವಾನಂದ ಮಡಿವಾಳರ ಮನೆಗೆ ಆಗಮಿಸಿದಾಗ ಇದೊಂದು ದೇವಸ್ಥಾನ ಎಂಬಂತೆ ಕಂಡುಬಂತು. ಇಷ್ಟೊಂದು ಆಕಳನ್ನು ಸಾಕುವ ಮೂಲಕ ಅವರು ಮಾದರಿಯಾಗಿದ್ದಾರೆ. ನಿಜವಾದ ಗೋರಕ್ಷಣೆ ಕಾಯಕ ಎಂದರೆ ಇವರದು. ಇಂಥವರಿಗೆ ಎಲ್ಲರೂ ತಮ್ಮ ಕೈಲಾದ ಸಹಾಯ ಹಸ್ತ ನೀಡಿ ಎಂದು ಮನವಿ ಮಾಡಿದ್ರು. ಸಚಿವ ಮಂಕಾಳ್ ವೈದ್ಯರು ಗೋ ಹತ್ಯೆಯಾದಾಗ ಹಿಂದೂ ಸಮಾಜ ಮೆಚ್ಚಿಸುವ ಹೇಳಿಕೆ ನೀಡುವ ಬದಲು ಇಲ್ಲಿಗೆ ಭೇಟಿ ನೀಡಿ ಇಲ್ಲಿನ ವ್ಯವಸ್ಥೆ ಗಮನಿಸಲಿ, ಇಂಥವರಿಗೆ ಸಹಾಯ ನೀಡಲಿ ಎಂದರು. ಅವರು ನಮ್ಮ ಹಿಂದೂ ಸಮಾಜವನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಕೆಲವೊಂದು ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮಂಕಾಳ್ ವೈದ್ಯರು. ಏನೋ ಗೋ ಹತ್ಯೆ ಆದಾಗ ನಾನು ಗುಂಡು ಹೊಡಿಸ್ತೇನೆ, ಹಂಗೆ ಮಾಡ್ತೇನೆ, ಹಿಂಗೆ ಮಾಡ್ತೇನೆ, ನೀವು ಆ ರೀತಿ ಮಾಡೋ ರೀತಿಯಲ್ಲಿ ನೀವು ಇಲ್ಲ, ನನಗೆ ಗೊತ್ತುಂಟದು. ಬಟ್ ನೀವು ಇಲ್ಲಿ ಏನಿದೆ ಅಲ್ಲ, ಒಂದು 130ಕ್ಕೂ ಹೆಚ್ಚಿನ ರೀತಿಯಲ್ಲ ಒಂದು ಗೋವುಗಳಿವೆ, ಅಲ್ಲಿಗೆ ಬಂದು ಏನಾದರೂ ಒಂದು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಿದ್ವಿ. ಅಂದರೆ ಮಾದರಿಯಾಗಿದ್ದಾರೆ. ಈಗ 130ಕ್ಕೂ ಅಧಿಕ ಆಕಳಂದ್ರೆ ಸಾಮರ್ಥ್ಯ ಏನು? ಆ್ಯಕ್ಚುಲಿ ಇವ್ರಿಗೆ 130 ಸಾಕೋದು ತುಂಬ ಕಷ್ಟನೇ ಇದೆ. ಬಟ್ ಇವ್ರು ಏನು ಕೇಳ್ಕೊತಿದ್ದಾರೆ ಅಂತ ಹೇಳಿದ್ರೆ, ದನನ್ನ ನೀವು ಹೊರಗಡೆ ಬೇರೆಯವರು ಬಂದು ಕೇಳಿದ್ರು ಕೊಡ್ಲಿಕ್ಕೆ ತಯಾರಿದ್ರೆ ಕೊಡೋದು ತಗೊಂಡು ಹೋಗುದಿಲ್ಲ. ಎಲ್ಲ ತಮ್ಮದೇ ಒಂದು 2-3 ಕೇಳ್ತಾರೆ. ಎಲ್ಲ ತಗೊಂಡು ಹೋಗೋರು ಯಾರಿಲ್ಲ. ಯಾರಾದ್ರೂ ಬೇಕಾದ್ರೂ ಬಂದು ತಗೊಂಡು ಹೋಗೋದಲ್ಲ, ಸಾಕ್ಲಿಕ್ಕೆ ಇಚ್ಛೆ ಇರೋರು ಇಲ್ಲ ಆದ್ರೂ ಬಂದು ಅವ್ರದೇ ರೀತಿಯಲ್ಲಿ ಬಂದು ಏನಾದ್ರೂ ಸಣ್ಣ ಪುಟ್ಟ ಸಹಾಯ ಮಾಡಬಹುದು. ಇದು ಒಂದು ನಾವು ಗೋರಕ್ಷಣೆಗೆ ಒಂದು ಹೆಚ್ಚಿನ ಮಹತ್ವ ಕೊಟ್ಟ ರೀತಿಯಲ್ಲಿ ಆಗ್ತದೆ. ಶಿವಾನಂದ ಮಡಿವಾಳ್ ಮಾತನಾಡಿ, ಮಾಸ್ತಪ್ಪ ನಾಯ್ಕ್ ಅವರು ಗೋವುಗಳಿಗಾಗಿ ಆಹಾರ ಹಾಗೂ ಧನ ಸಹಾಯ ನೀಡಿದ್ದಾರೆ. ಅವರ ಸಹಾಯಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಮೇಲ್ಛಾವಣಿ ದುರಸ್ತಿ ಕಾರ್ಯ ಜೊತೆಗೆ ಗೋವುಗಳಿಗಾಗಿ ಪ್ರತ್ಯೇಕ ಕೊಟ್ಟಿಗೆ ನಿರ್ಮಿಸಲು ಧನ ಸಹಾಯ ಮಾಡುವಂತೆ ಜನತೆಯಲ್ಲಿ ಕೋರಿದರು. ಈ ವೇಳೆ ರಾಜೇಶ್ ನಾಯ್ಕ್, ಅಶೋಕ್ ನಾಯ್ಕ್, ಪರಮೇಶ್ವರ್ ದೇವಾಡಿಗ, ನವೀನ್ ನಾಯ್ಕ್, ಗಣಪತಿ ನಾಯ್ಕ್ ಭಟ್ಕಳ, ದಿನೇಶ್ ನಾಯ್ಕ್, ಜಾನ್, ಮಂಜುನಾಥ್ ನಾಯ್ಕ್, ಶಿವು ನಾಯ್ಕ್, ಉದಯ್ ನಾಯ್ಕ್, ವಾಸುಗೊಂಡ, ಚೇತನ್ ನಾಯ್ಕ್, ಧನು ನಾಯ್ಕ್, ಬಾಲಕೃಷ್ಣ ನಾಯ್ಕ್ ಮತ್ತಿತರರಿದ್ದರು. ಒಟ್ಟಾರೆ ನುಡಿಸಿರಿ ವಾಹಿನಿಯು ಬಿತ್ತರಿಸಿದ ಸುದ್ದಿಗೆ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ದಾನಿಗಳು ಶಿವಾನಂದರಿಗೆ ನೆರವು ನೀಡುತ್ತಿರುವುದು ವಾಹಿನಿಯ ಸಾಮಾಜಿಕ ಕಳಕಳಿಗೆ ಹಿಡಿದ ಕೈಗನ್ನಡಿಯಾಗಿದೆ. ನಾಗರಾಜು ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.